ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1882 ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತಿದ್ದೇನೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಎತ್ತಿನಹೊಳೆ ಯೋಜನೆಯಲ್ಲಿ ತುಮಕೂರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಹರಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಆಗಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ಈ ಜಿಲ್ಲೆಗಳಿಗೆ ನೀರು ಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದು? ಅದಕ್ಕೆ ಉತ್ತರ ಒದಗಿಸಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ಮುಂಗಾರು ಮಳೆ ಅವಧಿಯಲ್ಲಿ 139 ದಿನಗಳ 24 TMC ಪ್ರಮಾಣದ ಪ್ರವಾಹದ ನೀರನ್ನು 7 ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ಹರಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕೆಳಕಂಡಂತೆ ವರ್ಷವಾರು ಗುರಿಯನ್ನು ಹಮ್ಮಿಕೊಂಡಿರುತ್ತದೆ. ಯೋಜನೆಯಡಿ ಎಲ್ಲಾ ಲಿಫ್ಟ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ 7 ವಿಯರ್ಗಳಿಂದ ಜುಲೈ 2024 ಅಂತ್ಯಕ್ಕೆ ನೀರನ್ನೆತ್ತಿ ಪ್ರಾಯೋಗಿಕವಾಗಿ ಚಾಲನೆಗೊಳಿಸಿ ಗುರುತ್ವ ಕಾಲುವೆಯ ಸರಪಳಿ 42 ಕಿಲೋಮೀಟರ್ ವರೆಗೆ ಹರಿಸಲು ಉದ್ದೇಶಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿಗಳು ಕೇಳಬೇಕು. ಇಲ್ಲೇ ನನ್ನ ವಿನಂತಿ ಏನಂತ ಅಂದ್ರೆ, ಜೂನ್ 24, 2024 ಜುಲೈ, ಈಗ ನೀವು ಹೇಳಿದ್ರೆ ಜುಲೈ 2024 ನಾವು 42ನೇ ಕಿಲೋಮೀಟರ್ ವರೆಗೂ ಹರಿಸ್ತೀವಿ ಅಂತ ಹೇಳಿ. ಅಂದ್ರೆ ಇನ್ನ ನಮ್ಗೆ ಕೇವಲ ಇನ್ನ 7 ದಿವಸ ಬಾಕಿ ಉಳಿದಿದೆ. ನಿಮ್ಮ ಅಧಿಕಾರಿಗಳೇ ಹೇಳಿದ್ದಾರೆ, ನಾವು ಹರಿಸ್ತೀವಿ ಜುಲೈ ಎಂಡ್ ಒಳಗಡೆ. ಹರಿಸ್ತೀರಾ? ಯಾಕೆಂದ್ರೆ ಇದು ಹೌಸು ಇದು ಅಂದ್ರೆ ಇಲ್ಲಿ 6 ಕೋಟಿ ಜನ, ಕರ್ನಾಟಕದ ಜನ ನಾವು ಕೇಳುವಂತ ಪ್ರಶ್ನೆಗಳನ್ನ ಗಮನ ಇಟ್ಟು ನೋಡ್ತಿರ್ತಾರೆ. ಆದ್ರೆ ನೀವು ಏನು 7 ಕೋಟಿ ಜನ ನೀವ್ ಏನ್ ಉತ್ತರ ಕೊಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ, ಗಂಭೀರವಾಗಿರುತ್ತೆ. ನಾನು ನಿಮ್ಮನ್ನ ಬಹಳ ಸೀರಿಯಸ್ ಆಗಿರುವಂತ ಮಂತ್ರಿ, ನುಡಿದಂತೆ ನಡೆಯುವಂತ ಮಂತ್ರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದರಿಂದ ನೀವು ಸ್ಪಷ್ಟವಾಗಿ ನಿಮ್ಮ ಅಧಿಕಾರಿಗಳು ಏನೋ ಬರೆದು ಹಾಕ್ಬಿಟ್ರೆ ಅದನ್ನ ನಮ್ಮನ್ನ ಮತ್ತೆ ಅಲ್ಲಿ ಜಿಲ್ಲೆಯ ಜನಗಳನ್ನ ಕಸಿವಿಸಿ ಆಗ್ಬಾರ್ದು. ಎರಡನೇದು, ನವೆಂಬರ್ 2024 ಅಂತ್ಯಕ್ಕೆ ಗುರುತ್ವ ಕಾಲುವೆ ಸರಪಳಿ 42 ಕಿಲೋಮೀಟರ್ ನಿಂದ 231 ಕಿಲೋಮೀಟರ್ ಅಂದ್ರೆ ತುಮಕೂರು ವರೆಗೆ ಮಧುಗಿರಿ, ಪಾವಗಡ, ಕೊರಟಗೆರೆ ಫೀಡರ್ ಒಳಗೊಂಡಂತೆ ನಾಲೆಗೆ ನೀರನ್ನು ಹರಿಸುವುದು. ಅಂದ್ರೆ ನವೆಂಬರ್ 2024 ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, 4 ತಿಂಗಳಿದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನು 35 ಕಿಲೋಮೀಟರ್ ತುಮಕೂರು ಜಿಲ್ಲೆಯಲ್ಲಿ ಬಾಕಿ ಉಳಿದಿದೆ. ಈಗ ಆಗಿರೋದೇ ನಮ್ಗೆ ಅಲ್ಲಿ ತುಮಕೂರು ಜಿಲ್ಲೆದು ಸುಮಾರು, ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳಿದ್ರೆ 149 ಕಿಲೋಮೀಟರ್ ತುಮಕೂರು ಡಿಸ್ಟಿಕ್ ಅಲ್ಲಿ ಪೈಪ್ ಲೈನ್ ಹೋಗುತ್ತೆ. ಅದರಲ್ಲಿ 94 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನು 34 ಕಿಲೋಮೀಟರ್ ಕಂಪ್ಲೀಟ್ ಆಗ್ಬೇಕಾಗಿದೆ. ಆಮೇಲೆ ಇನ್ನು ನಿಮ್ಮ ಒಂದು ಹಿಂದ್ಗಡೆ ನಮ್ಗೊಂದು ಅನುಬಂಧದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅರಣ್ಯ ಭೂಮಿದು ಬೇರೆ ಪರ್ಯಾಯವಾಗಿ ಭೂಮಿಯನ್ನ ಫಾರೆಸ್ಟ್ ನವರಿಗೆ ಬೇರೆ ಕಡೆ ನೀವು ಕೊಡಬೇಕು, ಕೊಟ್ಟ ಮೇಲೆ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಒಂದು ಕಂಡೀಷನ್ ಹಾಕಿ ಫಾರೆಸ್ಟ್ ನವರು ಇನ್ನೂ ಕ್ಲಿಯರ್ ಮಾಡಿಲ್ಲ. ಎರಡನೇದು, ರಾಷ್ಟ್ರೀಯ ಹೆದ್ದಾರಿ ಮತ್ತೆ ರೈಲ್ವೆ ಕ್ರಾಸಿಂಗ್ಗಳು ಅದು ಕೂಡ ಇದೆ ಅಂತ ಹೇಳಿದಿರ. ಆದ್ರೆ ನಿಮ್ಮ ಅಧಿಕಾರಿಗಳು ಮಾತ್ರ ಧೈರ್ಯವಾಗಿ ನಾವು ಎದೆ ಎತ್ತಿ ಹೇಳ್ಬೋದು. ತುಮಕೂರಲ್ಲಿ ಹೋದ ತಕ್ಷಣ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೇವೆ, ನಮಗೆ ಹೇಮಾವತಿ ನೀರನ್ನ ನಮ್ಮ ಮಂತ್ರಿಗಳು ಮತ್ತೆ ಸರ್ಕಾರ ಉತ್ತರ ಕೊಟ್ಟಿದೆ. ನವೆಂಬರ್ 24ಕ್ಕೆ ಎತ್ತಿನಹೊಳೆ ಯೋಜನೆಯಡಿ ತುಮಕೂರು ಜಿಲ್ಲೆಯ ಮಧುಗಿರಿ ಮತ್ತೆ ತುಮಕೂರು ಜಿಲ್ಲೆಗೆ ನೀರನ್ನ ಹರಿಸ್ತೇವೆ ಅಂತ ಹೇಳಿ. ಅದರಿಂದ ಮೂರನೇದು ನನ್ನ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಆಮೇಲೆ ಈ ಯೋಜನೆಯನ್ನು 26-27ನೇ ಸಾಲಿನಲ್ಲಿ ಅಂದ್ರೆ 31/3/2027 ಅಂತ್ಯಕ್ಕೆ ಅನುದಾನ ಲಭ್ಯತೆಯ ಅನುಗುಣವಾಗಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಅಂದ್ರೆ ಇನ್ನೂ ಕೂಡ ಇದನ್ನ ಹಣ ಇದ್ರ ಮೇಲೆ ಈ ಯೋಜನೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿದಿರ. ನಾನು ಆಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕೇಳಿದ್ದೆ. ಮೂರನೇ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ಯೋಜನೆಯಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ದುರ್ಗದಲ್ಲಿ, ಆಲ್ಗೋಡ್ನಹಳ್ಳಿ, ತಿಮ್ನಾಯಕನಹಳ್ಳಿ, ಕುಂಬಾರಹಳ್ಳಿ ಮತ್ತು ಅನುಪನಹಳ್ಳಿ ಕೆರೆಗಳಿಗೆ ನೀರು ಹರಿಸಲು DPR ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ ಮಾಡಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದಲ್ಲಿ ಈ ಕೆರೆಗಳನ್ನು ಈ ಯೋಜನೆಯಡಿ ಸೇರ್ಪಡೆ ಮಾಡದಿರಲು ಕಾರಣವೇನು? ಆದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ರ, DPR ಅಲ್ಲಿದು ಅಪ್ರೂವಲ್ ಆಗಿತ್ತು. ಈ 3 ಕೆರೆಗಳಿಗೆ ನಾವು ನೀರನ್ನ ತುಂಬಿಸ್ಕೊಡ್ತೇವೆ ಅಂತ ಹೇಳಿ ನಿಮ್ಮ ಉತ್ತರದಲ್ಲಿ ಕೊಟ್ಟಿದ್ರ. 50% ನೀರನ್ನ ತುಂಬಿಸ್ಕೊಡ್ತೀವಿ ಅಂತ ಹೇಳಿ ದುರ್ಗದಳ್ಳಿ ಕೆರೆ, ತಿಮ್ನಾಯಕನಹಳ್ಳಿ ಕೆರೆ, ಆಲ್ಗೋಡ್ನಹಳ್ಳಿ ಕೆರೆ ಮತ್ತೆ ಹಿರೇಕೊಂಡ್ಲು 3 ಕೊರಟಗೆರೆ ತಾಲೂಕಿಗೆ ಬರ್ತದೆ. ಆದ್ರೆ ಈ ಅಧಿಕಾರಿಗಳು ಏನಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಈ ಕೆರೆಗಳಿಗೆ ಪೈಪ್ ಲೈನ್ ಗಳನ್ನ ಇನ್ನೂ ಅಳವಡಿಸಿರೋದಿಲ್ಲ. ನನಗೆ ಒಂದು ಕ್ಲಾರಿಟಿ ಬೇಕು, ನನಗೆ ಮಂತ್ರಿಗಳಿಂದ ಒಂದು ಕ್ಲಾರಿಟಿ ಬೇಕು. ನೀವು ಈಗಾಗಲೇ ಹೇಳಿದ್ದೀರಾ ಇದು 50%. ನೀವು ಸತ್ಯವನ್ನ ವಿಶ್ವನಾಥ್ ಹೇಳಿದಂತ ಸಂದರ್ಭದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ R. ಅಶೋಕ್ ಅವರು ಹೇಳಿದಂತ ಸಂದರ್ಭದಲ್ಲಿ ಈ ಯೋಜನೆ
11ರಲ್ಲಿ ನಮ್ಮ ಕಡೆ ಸರ್ಕಾರ ಸದಾನಂದ ಗೌಡ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದಾಗ DPR ಆಯ್ತು. ಅಲ್ಲ ಅದಾದ್ಮೇಲೆ ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ ನಾನು. ಒಂದ್ ನಿಮಿಷ ಕ್ವಶನ್ ಕೇಳಿ ಏನಾಗುತ್ತೆ. ಅಲ್ಲ ನಾವು ನನಗೇನ್ ತೊಂದರೆ ಅಲ್ಲ, ಇಲ್ಲ. ಅವ್ರು ಹೇಗ್ ಮಾನ್ಯ ಮಾತಾಡ್ಬೇಕು ಗೊತ್ತಿದೆ. ಸಭಾಧ್ಯಕ್ಷರೇ, ಗಡಿಬಿಡಿ ಮಾಡ್ಬೇಕು. ಈ ಯೋಜನೆ ಅನುಷ್ಠಾನ ಆಗಿದ್ದು 2011ರಲ್ಲಿ DPR ಆಯ್ತು ಸದಾನಂದ ಗೌಡ್ರ ಕಾಲದಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು 2014ರಲ್ಲಿ. ಅವಾಗಿನ ವೆಚ್ಚ 12,000 ಕೋಟಿ. ಇವಾಗಿನ ವೆಚ್ಚ ಈಗಲೂ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ರಿಗೂ ಸಂತೋಷ. ಆದರೆ ಅವರೇ ಶಂಕುಸ್ಥಾಪನೆ ಮಾಡಿರುವಂತ ಯೋಜನೆ ಇಲ್ಲಿವರೆಗೂ ಕೂಡ ಒಂದು ಡ್ರಾಪ್ ನೀರನ್ನ ಎತ್ತೋದಿಕ್ಕೆ ಆಗಿಲ್ಲ. ಸುಮಾರು ಇವಾಗಲೇ ಸರ್ಕಾರ ಸುಮಾರು ಒಂದು 12,000 ಕೋಟಿ ಹಣವನ್ನ ವೆಚ್ಚ ಮಾಡಿದೆ. ಇನ್ನೂ ಸುಮಾರು 23,000 ಕೋಟಿಗೆ ಈಗ ಪರಿಷ್ಕೃತ ಒಂದು ಲೆಕ್ಕ ಇದನ್ನ ಕೊಟ್ಟಿದೆ ಸರ್ಕಾರ ಅಧಿಕಾರಿಗಳು. ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಇನ್ನೂ ಒಂದು ಡ್ರಾಪ್ ನೀರನ್ನ ಎತ್ತಕ್ಕಾಗಿಲ್ಲ 10 ವರ್ಷ ಆದ್ರೂ. ಆದ್ರೆ ಜನಗಳಿಗೆ ನಂಬಿಕೆ ಕಳ್ಕೊಂಡಿದ್ದಾರೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಸರ್ಕಾರ ಅಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ. ನಾನು ಇವತ್ತು ಸದನದಲ್ಲಿ ಮಾನ್ಯ ಮಂತ್ರಿಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀವು ನಿಮ್ಮ ಹೇಳಿಕೆ ಪ್ರಕಾರ, ನೀವು ಕೊಟ್ಟಿರುವಂತ ಉತ್ತರದ ಪ್ರಕಾರ, ನೀವ್ ಹೇಳಿದ್ರ ಜುಲೈ ಎಂಡಲ್ಲಿ ಅಂತ, ಈಗಾಗಲೇ 23ನೇ ತಾರೀಕು ನೀವು 42ನೇ ಕಿಲೋಮೀಟರ್ ವರೆಗೂ ನೀರನ್ನ ಹರಿಸ್ತೀರಾ ನಿಮ್ಮ ಉತ್ತರದ ಪ್ರಕಾರ. ನವೆಂಬರ್ ತಿಂಗಳಲ್ಲಿ ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನ ಹೊಳೆ ನೀರು ಬರುತ್ತಾ? ನಮಗೆ ಸ್ಪಷ್ಟವಾದ ನಿಖರವಾದ ಒಂದು ಉತ್ತರವನ್ನ ನಾನು ಅಲ್ಲಿರುವಂತ ಪರಮೇಶ್ ಸಾಹೇಬರಿಗೂ ವಿನಂತಿ ಮಾಡ್ತೇನೆ. ಇದಕ್ಕೆ ಇನ್ನೂ 1,000 ಕೋಟಿ ಅನುದಾನ ಬೇಕಾಗಿದೆ ಅಂತ ಹೇಳಿ. ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಮಧುಗಿರಿ ಮತ್ತೆ ತುಂಬಾ ಮಾತಾಡಿದ್ರೆ ನೀವು ಒತ್ತಡ ಹಾಕಿ. ನಿಮ್ಮ ಪ್ರಶ್ನೆ ಮುಗಿದಿಲ್ಲ, ಕೆಲಸ ಕೇಳಿರೋ ಪ್ರಶ್ನೆ ಅವ್ರ ಕ್ಷೇತ್ರಕ್ಕೆ ಕೇಳಿದ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಕೂತ್ಕೊಳ್ಳಿ ಸರ್, ನನ್ನ ಪ್ರಶ್ನೆ ಓದಿ ಸರ್. ನನ್ನ ಕ್ಷೇತ್ರದ ಜೊತೆಗೆ ಸರ್ ನಾನು ಓವರ್ ಆಯ್ತು, ನೀವು ಪ್ರಶ್ನೆ ಕೇಳಿ. 54 ಕಿಲೋಮೀಟರ್ ಇದ್ರೆ ಈಗ ಸರ್ ನೆನಪಾಗುದು 50 ಕಿಲೋಮೀಟರ್ ಅಂತ ಹೇಳಿ. ನಾನು ನನ್ನ ಕ್ಷೇತ್ರ ಅಲ್ಲ ಸರ್, ನನ್ನ ಪ್ರಶ್ನೆನೇ ಇದೆ. ಅದಕ್ಕೆ ಬೇರೆ ಚರ್ಚೆ ಮಾಡಿ. ಇದು ಪ್ರಶ್ನೆ ತರ ಎಲ್ಲರಿಗೂ ಎಲ್ಲ ಭಾಗದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರು ಪ್ರಶ್ನೆ ಅಧ್ಯಕ್ಷರೇ, ಮೂಲ ನಮ್ಮ ಸುರೇಶ್ ಗೌಡ್ರಿಗೆ ಅವ್ರ ಕೆರೆಗಳು ತುಂಬಬೇಕು, ಅದಕ್ಕೆ ಅವ್ರು ಕೇಳಿದ್ರು. 6 ಕೆರೆನ ಜಿಲ್ಲೆ ಕೆರೆಗಳು ಸರ್, ತುಮಕೂರು ಜಿಲ್ಲೆಗೆ ಎತ್ತಿನೊಳೆ ನೀರು ಬರ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಹೌದು, ತುಮಕೂರು ಜಿಲ್ಲೆಗೆ ಬರಬೇಕು ಅನ್ನೋದು ಕೂಡ ಇದೆ. ಸ್ವಲ್ಪ ಮೊದ್ಲು ಏನಿತ್ತು ನಿಮ್ ಯೋಜನೆ, ಅದನ್ನ ಸ್ವಲ್ಪ ಡಿವಿಯೇಷನ್ ಆಗಿದೆ ಅಕ್ವಿಷನ್ ವಿಚಾರದಲ್ಲಿ. ಈಗ ನಾವು ಈ ತಿಂಗಳು ಕೊನೆಗೇನೆ ಅದನ್ನ ಮೋಟರ್ನ ಆನ್ ಮಾಡ್ಬೇಕು ಅಂತಿದ್ದೀನಿ. ಒಳ್ಳೆ ಟೈಮ್ಗಳಿಗೆ ನೋಡಿಸ್ತಾ ಇದ್ದೀನಿ. ಅದೇನಾಗಿದೆ, ಮೊನ್ನೆ ಆನ್ ಟ್ರಯಲ್ ಮಾಡಿಸಿ ಪೈಪ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಒಳ್ಳೆ ಮಾಡ್ಬಿಟ್ಟು ಫಸ್ಟ್ ಹೋಗಿ ಅದನ್ನ ಆನ್ ಮಾಡ್ತೀನಿ. ಮೋಟರ್ ಗೀಟರ್ ರಿಪೇರಿ ಎಲ್ಲ ಆಗಿದೆ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆಲ್ಲ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕಾಯ್ತಲ್ಲ, ಆ ಕೆಲಸ ಎಲ್ಲ ಮುಗ್ದೆ. ಸದ್ಯಕ್ಕೆ ನೀರು ಇದೆ, ಅಲ್ಲಿ ನೀರು ಬಂದಿದೆ. ಸೊ ಇದು ನಮ್ಮ ಅಸೆಂಬ್ಲಿ ಆದ ತಕ್ಷಣ ಅಲ್ಲಿಗೆ ಹೋಗಿ ಬರ್ತೀನಿ, ಒಂದು ಟ್ರಯಲ್ ರನ್ ಮಾಡಿ ಈಚೆ ತರ್ತೀನಿ. ಆದ್ರೆ ನೋಡೋಣ, 30ನೇ ತಾರೀಕು ಆಶ್ಚರ್ಯ ಯಾವತ್ತು ಮುಗಿತದೆ ನೋಡೋಣ. ಅಷ್ಟರೊಳಗನೆ ಇದನ್ನ ಫಸ್ಟ್ ಆನ್ ಮಾಡಂತ ನೋಡ್ತೀನಿ. ನೀವು ಅಕ್ವಿಷನ್ ವಿಚಾರದಲ್ಲಿ ಪರಮೇಶ್ವರ್ ಹೇಳಿದೀನಿ, ಎಲ್ಲ ಮಾತುಕತೆ ಮಾಡಿ ರೈತರ ನ್ಯಾಯ ಪಂಚಾಯತಿ ಮಾಡಿ ಅಂತ ಅಂದ್ಬಿಟ್ಟು ಹೋಗಿ ಸುರೇಶ್ ಗೌಡ್ರ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನನಗೂ ಗೊತ್ತಿದೆ, ಸ್ವಲ್ಪ ಅಡ್ವಾನ್ಸ್ ಡೇಟು ಹಾಕ್ಬಿಟ್ಟಿದೀವಿ ಇಲ್ಲಿ. ನಮ್ಮ ಆಫೀಸರ್ಸು ಜುಲೈ 24ಕ್ಕೆ ಮತ್ತು ನವೆಂಬರ್ಗೆ ಅಂತೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಷ್ಟ ಅನ್ನೋದು ನಿಮ್ಗೂ ಕಾಣ್ತಾ ಇದೆ, ನನಗೂ ಅದು ಅರಿವಿದೆ. ಬಟ್ ಟೈಮ್ ಬೌಂಡ್ ನಾವು ಈ ರೀತಿ ಫಿಕ್ಸ್ ಮಾಡ್ಲಿಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ಗಳು, ಆಫೀಸರ್ಸ್ ಕೆಲಸ ಮಾಡಕ್ ಹೋಗುದಿಲ್ಲ. ಪ್ರೆಷರ್ ಬಿಲ್ಡಪ್ ಮಾಡ್ಬೇಕು. ಪ್ರೆಷರ್ ಬಿಲ್ಡಪ್ ಮಾಡಿದ್ರೆ ಅಸೆಂಬ್ಲಿಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಅವ್ರು ಹೋಗುದ್ರೇನೆ ಆಫೀಸರ್ಸ್ ಮೇಲೆ ಟೈಮ್ ಬೌಂಡ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಮತ್ತು ಕಾಂಟ್ರಾಕ್ಟರ್ ಮಾಡ್ಲಿಲ್ಲ ಅಂತಂದ್ರೆ ನಮ್ ಕೆಲಸ ಆಗುದಿಲ್ಲ. ದಿನ ಮೀಟರ್ ರನ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಹಿಂದೆ ಏನು ಅಗ್ರಿಮೆಂಟ್ ಮಾಡಿದೀವಿ, ಅಗ್ರಿಮೆಂಟ್ ಪ್ರಕಾರ ಈ ಡೇಟ್ ಹಾಕಿದೀವಿ. ಆದಷ್ಟು ಜಲ್ದಿ ನೀರು ಹೊರಗಡೆ ತರ್ತೀವಿ. ತುಮಕೂರು ಮತ್ತೊಂದು ನೆಕ್ಸ್ಟ್ ಒಂದು ಹಂಗೆ ಲೆಟ್ ಅಸ್ ಹ್ಯಾವ್ ಎ ಸಪರೇಟ್ ಡಿಬೇಟ್, half an hour or one day full debate on this. ಧೀರಜ್ ಮುನಿರಾಜ್ ಸರ್, ಒಂದ್ ನಿಮಿಷ. ನನ್ನ ಕ್ಷೇತ್ರದ 4 ಕೆರೆಗಳು ಬಿಟ್ಟು ಹೋಗಿದೆ ಸರ್. ಅದನ್ನ DPR ಅಲ್ಲಿ ಇರುವಂತಹ ಯೋಜನೆನ ಕೈ ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದೆ ನಾನು. ಧೀರಜ್ ಮುನಿರಾಜ್ ನೋಡಪ್ಪ, ZP ಟ್ಯಾಂಕ್ ಇಲ್ಲ, DPR ಅಲ್ಲಿ ಇರುವಂತದನ್ನ ZP ಟ್ಯಾಂಕ್ ಇಲ್ಲ. 6 ಟ್ಯಾಂಕ್ MI ಟ್ಯಾಂಕ್ ಗೆ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅದಕ್ಕೆ ಒಂದು ಪೈಪ್ಲೈನ್ ಕೇಳಬೇಕು ಸರ್. ಧೀರಜ್ ಮುನಿರಾಜ್